ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಅಂಗಳದಲ್ಲೆಲ್ಲ ತಿರುಗಿ ಒಂದಷ್ಟು ಸೊಪ್ಪುಗಳನ್ನು ಕೊಯ್ದುಕೊಂಡು ಬಂದೆ, ಚಟ್ನಿ ಮಾಡುವ ಅಂತ ಹೇಳ್ಕೊಂಡು. ನೀವು ಚಟ್ನಿ ಬೇಕಾದ್ರೆ ಮಾಡ್ಬೋದು, ತಂಬಳಿ ಬೇಕಾದರೂ ಮಾಡ್ಬೋದು. ಅದನ್ನು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಆಟಿಯಲ್ಲಿ ಈ ಥರ ಸೊಪ್ಪುಗಳನ್ನು ತಿನ್ನೋದ್ರಿಂದ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಅಂತ ಹೇಳೋದು ಹಿಂದಿನಿಂದ ಬಂದ ಪ್ರತೀತಿ. ಹಾಗೆ ಇವತ್ತು ಆಟಿಯ ಅಮಾವಾಸ್ಯೆ. ಹಾಗೆ ಅಮಾವಾಸ್ಯೆ ದಿನ ಒಂದಷ್ಟು ಹೆಲ್ದಿಯಾಗಿ ತಿನ್ನುವ ಅಂತ ಹೇಳಿಕೊಂಡು ನಾನಿವತ್ತು ಇದನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಬನ್ನಿ ಸ್ನೇಹಿತರೆ, ಈಗ ಇದೆಂತೆಲ್ಲ ಉಂಟು ನೋಡುವ. ಆಟಿಯಲ್ಲಿ ತಿನ್ನಬೇಕಾದ ಸೊಪ್ಪುಗಳನ್ನು ಕೆಲವು ಇವತ್ತು ತೋರಿಸ್ತಾ ಇದ್ದೇನೆ. ಇದು ನೋಡಿ, ಇಲಿಕಿವಿ ಅಂತೇಳಿ ಹೇಳ್ತೇವೆ ನಾವು ಇದಕ್ಕೆ. ಮಳೆಗಾಲದಲ್ಲಿ ಅಂಗಳದ ಸೈಡಲ್ಲೆಲ್ಲ ಸಿಗ್ತದೆ ಇದು. ಇದನ್ನು ಒಂದು ಸ್ವಲ್ಪ ಕೊಡಿಯನ್ನು ಕೊಯ್ದುಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಸೇರಿಸಿ ತಂಬಳಿ ಅಥವಾ ಚಟ್ನಿ ಮಾಡಿಕೊಳ್ಬೋದು. ನಂತರ ನಾನು ಕೊಯ್ತಾ ಇರೋದು ನೋಡಿ, ಇದು ನೀರು ಕಡ್ಡಿ ಅಂತೇಳಿ. ನಾವು ಸಣ್ಣದಿರುವಾಗ ಶಾಲೆಗೆಲ್ಲ ಹೋಗುವ ಸ್ಲೇಟ್ ಒರೆಸ್ಲಿಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದೆವು. ಅದರ ನಂತರ ವಿಟಮಿನ್ ಸೊಪ್ಪು ಇದು. ಇದರ ಒಂದು 4 ಎಲೆಗಳ ಹೆಸರು ಹೇಳ್ತಾ ಇದ್ದೇನೆ, ಯಾಕೆ ಅಂದರೆ ಹೆಚ್ಚಿನವರಿಗೆ ಇದನ್ನೆಲ್ಲ ಪರಿಚಯ ಇರುವುದಿಲ್ಲ. ಹಾಗಾಗಿ ಅದನ್ನು ಒಂದು ಜಸ್ಟ್ ತೋರಿಸುವಂತಹ ಒಂದು ವಿಡಿಯೋ ಇದೆ. ಇದರಲ್ಲಿ ನಾನು ಏನು ರೆಸಿಪಿ ಹಾಕ್ತಿಲ್ಲ. ನಂತರ ನೋಡಿ, ಇಲ್ಲಿ ಇದು ಗರ್ಗ ಅಂತ ಹೇಳಿದರೆ ಇದು ತಲೆಗೆ ಹಾಗೆ ಶರೀರಕ್ಕೆ ಕೂಡ ತುಂಬ ಒಳ್ಳೆಯದು. ತಲೆಗೆ ಎಣ್ಣೆ ಮಾಡಲಿಕ್ಕೆ ನಾವು ಇದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ತೇವೆ. ಇದನ್ನು ಕೂಡ ನಾವು ತಂಬಳಿ ಸಾಂಬಾರೆಲ್ಲ ಮಾಡ್ತೇವೆ. ಜಾಸ್ತಿ ಉಂಟು ಅಂತಾದರೆ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಯೂಸ್ ಮಾಡ್ತೇವೆ. ಇದನ್ನು ಕೂಡ ಒಂದು 4-5 ಕುಡಿಯನ್ನು ಕೊಯ್ದುಕೊಳ್ತಾ ಇದ್ದೇನೆ. ನಂತರ ನಾನು ಬರ್ತಾ ಇರೋದು ನೋಡಿ, ನಮ್ಮ ತುಳಸಿ ಕಟ್ಟೆ ಹತ್ರ. ಅದರ ಕೆಳಗೆಲ್ಲ ಗಿಡಗಳುಂಟು. ಅದರಿಂದ 1-2-3 ತುಳಸಿ ಕೊಡಿ. ಇದು ಆಟಿಯಲ್ಲಿ ಶೀತ ಕೆಮ್ಮು ಎಲ್ಲ ಬರೋದಕ್ಕೆ ಅದಕ್ಕೆ ತುಂಬ ಒಳ್ಳೆಯದು. ಇದು ಕಾಡು ಬಸಳೆ ಅಂತ ಹೇಳ್ತೇವೆ. ಇದು ಕಿಡ್ನಿ ಸಮಸ್ಯೆಗೆ ತುಂಬ ಒಳ್ಳೆಯದು. ಕಿಡ್ನಿಯಲ್ಲಿ ಕಲ್ಲಿದ್ದರೆ ಅದಕ್ಕೆಲ್ಲ ಇದನ್ನು 1-2 ಎಲೆ ತಿಂದರೆ ಕರಗಿ ಹೋಗ್ತದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಇದು ತುಂಬ ಒಳ್ಳೆಯದು. ಇದು ದಾಸವಾಳ ನಿಮಗೆ ಗೊತ್ತೇ ಇದೆ, ತಂಪದು. ಅದನ್ನು ಉಳಿದ ಎಲ್ಲ ಸೊಪ್ಪುಗಳು ಹೀಟ್ ಆಗುವಾಗ ಅದ್ರ ಜೊತೆ ತಂಪಿಗೆ ಇಂಥದ್ದೇ ಸೊಪ್ಪು ಅಂತ ಹೇಳಿ ಇಲ್ಲ ಇದಕ್ಕೆ. ಮಾತ್ರ ಯಾವುದು ಇದೆ ಆ ಸೊಪ್ಪುಗಳನ್ನು ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ಇದು ನಾವು ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಏನು ಹೇಳ್ತೇವೆ, ಅದರ ಗಿಡ ಇದು. ಅದರ 1-2 ಕೊಡಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ. ನಂತರ ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಪಾರಿಜಾತದ ಗಿಡ. ನಮ್ಮ ದೊಡ್ಡ ಪಾರಿಜಾತದ ಗಿಡ ಈ ಸತಿ ಮುರಿದು ಹೋಗಿದೆ, ಮಳೆಗೆ ಸುರುವಿನ ಗಾಳಿ ಮಳೆಗೆ ಬಿದ್ದು ಹೋಗಿದೆ. ಹಾಗೆ ಈಗ ಸಣ್ಣ ಸಣ್ಣ ಚಿಗುರು ಬರ್ತಾ ಇದೆ. ಪಾರಿಜಾತ ಕೂಡ ಹಾಗೆ ನೋವಿಗೆಲ್ಲ ತುಂಬ ಒಳ್ಳೆಯದು, ನಮ್ಮ ಗಂಟು ನೋವುಗಳಿಗೆಲ್ಲ ತುಂಬ ಒಳ್ಳೆಯದು ಇದು. ನಂತರ ನಾನು ಕೊಯ್ತಾ ಇರೋದು ಮಲ್ಲಿಗೆ ಎಲೆ. ಮಲ್ಲಿಗೆ ಕೂಡ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚಿನ ಬೆನಿಫಿಟ್ಸ್ ನನಗೆ ಗೊತ್ತಿಲ್ಲ ಇದರಲ್ಲಿ. ಹಾಗೆ ನಂತರ ಬರ್ತಾ ಇರೋದು ಇದು ಸಾಂಬ್ರಾಣಿ ಅಥವಾ ದೊಡ್ಡ ಪತ್ರೆ. ಇದು ಶೀತಕ್ಕೆ ಕೆಮ್ಮಿಗೆ ಎಲ್ಲದಕ್ಕೆ ಕೂಡ ಬೆಸ್ಟ್. ನಂತರ ಕೊಯ್ತಾ ಇರೋದು ನಾನು ಮಂಜೊಟ್ಟಿ ಅಂತ ಹೇಳ್ತೇವೆ ನಾವು ಅದಕ್ಕೆ, ಅಥವಾ ನಿತ್ಯ ಪುಷ್ಪ ಅಂತೇಳಿ. ಇದು ದಿನಾಲು ಹೂವು ಆಗ್ತದೆ ಇದರ ಎಲೆ. ಇದು ನಿಮಗೆ ಗೊತ್ತೇ ಇದೆ. ಇದರ ಪರಿಚಯ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಪ್ರಯೋಜನ ಕೂಡ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ನುಗ್ಗೆ ಗಿಡ. ನಂತರ ನಾನು ಕೊಯ್ತಾ ಇರೋದು ಮಾಪಲದ ಎಲೆ, ಮಾದಿಫಲ ಅಂತೇಳಿ ಹೇಳ್ತಾರೆ. ಇದು ಕೂಡ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆಯ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡ್ತದೆ. ಮಾದಿಫಲ ನಂತರ ನಾನು ಬರ್ತಾ ಇರೋದು ಇದು ಪುನರ್ಪುಳಿ ಅಥವಾ ಕೋಕಮ್ ಅಂತೇಳಿ. ಇದು ಹುಳಿ ರುಚಿ ಇರ್ತದೆ. ಹುಳಿ ರುಚಿಯಿಂದಾಗಿ ನಮಗೆ ಇದಕ್ಕೆ ಹುಳಿ ಹಾಕುವ ಅವಶ್ಯಕತೆ ಇಲ್ಲ, ಸೊಪ್ಪಿನಲ್ಲೇ ಹುಳಿ ಇದೆ. ಇದನ್ನೇ ಹಾಕ್ಕೊಂಡು ನಾವು ಹುಳಿಯ ಬದಲಿಗೆ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಇದು ಕಿಸ್ಕಾರ ಕೂಡ ಹಾಗೆ ಹೆಂಗಸರ ಆರೋಗ್ಯ ಸಮಸ್ಯೆಗಳಿಗೆ ಇದು ತುಂಬ ಹೆಲ್ಪ್ ಆಗ್ತದೆ. ನಂತರ ನಾನು ಬರ್ತಾ ಇರೋದು ನೋಡಿ, ಇಲ್ಲಿ ಇದರ ಪರಿಚಯ ಉಂಟಲ್ಲ ನಿಮಗೆ, ಒಂದೆಲಗ ಅಥವಾ ತಿಮರೆ ಅಂತ ಹೇಳ್ತೇವೆ. ಇದು ಗಂಟು ಬೇರು ಸಹಿತ ಇದನ್ನು ಉಪಯೋಗಿಸ್ಕೊಳ್ಬೋದು. ಚಂದ ತೊಳೆದು ಮಣ್ಣೆಲ್ಲ ತೆಗೆದು ಗಂಟು ಬೇರು ಸಹಿತ ಇದನ್ನು ಉಪಯೋಗಿಸಿಕೊಳ್ಬೋದು. ಇದೊಂದು 4-5 ಬುಡ ತೆಗೆದುಕೊಳ್ತೇನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಗೊತ್ತೇ ಇದೆ ನಿಮಗೆ. ಮೆಮರಿ ಪವರಿಗೆಲ್ಲ ತುಂಬ ಒಳ್ಳೆಯದು ಇದು. ಹಾಗೆ ಇದನ್ನು ಹಿಡ್ಕೊಂಡು ಇನ್ನೊಂದಷ್ಟು ಗಿಡಗಳನ್ನು ನೋಡ್ತಾ ಇದ್ದೇನೆ. ಇದು ನೋಡಿ, ಇದು ಶಂಖಪುಷ್ಪದ ಗಿಡ. ಇವತ್ತು ಹೂವಿಲ್ಲ, ಹಾಗಾಗಿ ನಾನು ಹೂ ಹಾಕ್ಲಿಕ್ಕೆ ಆಗಲಿಲ್ಲ. ಆಟಿಯಲ್ಲಿ ಹೂವೆಲ್ಲ ಕಡಿಮೆ ಆಗ್ತದೆ, ಹಾಗೆ ಹೂ ಹಾಕಲಿಲ್ಲ. ಬರೀ ಅದರ ಚಿಗುರನ್ನು ಮಾತ್ರ ಕೊಯ್ದುಕೊಳ್ತಾ ಇದ್ದೇನೆ. ಒಂದು 7-8 ಚಿಗುರನ್ನು ಅದನ್ನು ಕೂಡ ಕೊಯ್ದು ಹಾಕಿಕೊಳ್ತಾ ಇದ್ದೇನೆ. ಇದು ನೆಲನೆಲ್ಲಿ ನಿಮಗೆ ಗೊತ್ತಿದೆಯಲ್ಲ, ಜ್ವರಕ್ಕೆ ಶೀತಕ್ಕೆಲ್ಲ ಇದಕ್ಕೆಲ್ಲ ಇದನ್ನು ಕಷಾಯ ಮಾಡಿ ಕುಡಿಬೋದು. ನಂತರ ಇದು ಗರಿಕೆ ಕೂಡ ಹಾಗೆ ಜ್ವರ ಶೀತಕ್ಕೆಲ್ಲ ತುಂಬ ಒಳ್ಳೆಯದು. ಕಫ ಕಟ್ಟಿದರೆ ಅದನ್ನು ಕೂಡ ಕರಗಿಸ್ತದೆ ಅಂತ ಹೇಳ್ತಾರೆ. ಇನ್ನೀಗ ಇಷ್ಟೆಲ್ಲ ಆದ ನಂತರ ಇದಕ್ಕೆ ಖಾರ ಕೊಂದೆಂತಾದರೂ ಬೇಕು. ಹಾಗೆ ಗಾಂಧಾರಿ ಮೆಣಸಿನ ಚಿಗುರಿನ ಸಹಿತ ಕೊಯ್ದುಕೊಳ್ತಾ ಇದ್ದೇನೆ. ಗಾಂಧಾರಿ ಮೆಣಸೆ ಅದರಲ್ಲಿ ಉಂಟು, ಹಾಗಾಗಿ ನಾನು ಸಪ್ರೇಟಾಗಿ ಗಾಂಧಾರಿ ಮೆಣಸಿ ಕೊಯ್ಯಲಿಲ್ಲ. ಒಂದು 5-6 ಕೊಯ್ದಾಗ ಅದರಲ್ಲಿ ಒಂದು 10-15 ಗಾಂಧಾರಿ ಮೆಣಸಿತ್ತು. ಅದೇ ನಾನು ಖಾರಕ್ಕೆ ಅದನ್ನು ಹಾಕಿಕೊಳ್ತಾ ಇರೋದು. ನೋಡಿ, ಒಂದಿಷ್ಟು ಗಾಂಧಾರಿ ಮೆಣಸಿನ ತುದಿ. ಗಾಂಧಾರಿ ಮೆಣಸು ಇಲ್ಲ ಅಂತ ಹೇಳೋರು ಹಸಿ ಮೆಣಸು ಹಾಕ್ಕೊಳ್ಬೋದು ಖಾರಕ್ಕೆ. ಇನ್ನೀಗ ಕರಿಬೇವಿನ ಗಿಡ. ಕರಿಬೇವು ಕೂಡ ಹಾಗೆ ನಿಮ್ಗೆ ಗೊತ್ತೇ ಇದೆ, ತಲೆ ಕೂದಲಿನ
ಬಣ್ಣಕ್ಕೆ ಮತ್ತು ತಲೆ ಕೂದಲು ಉದುರುವುದಕ್ಕೆ, ಹೊಟ್ಟಾಗುವುದಕ್ಕೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಕರಿಬೇವು. ಹಾಗೆ ಅದನ್ನು ಕೂಡ ಕರಿಬೇವನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೀಗ ನೋಡಿ ನನ್ನ ತೊಂಡೆ ಚಪ್ಪರದ ಬಳ್ಳಿ, ಇದು ತೊಂಡೆ ಚಪ್ಪರ ಮಳೆಗಾಳಿಗೆ ಮುರಿದೋಗಿದೆ, ಅದು ಸಣ್ಣ ಸಣ್ಣ ಚಿಗುರು ಕೊಡ್ತಾ ಉಂಟು. ಅದನ್ನು ಈಗ ಉಪಯೋಗಿಸ್ಕೊಳ್ತಾ ಇದ್ದೇನೆ. ತೊಂಡೆ ಬಳ್ಳಿ, ತೊಂಡೆ ಎಲೆ ಕೂಡ ನಿಮಗೆ ತುಂಬ ಫೈಬರ್ ಅದು. ಅದನ್ನು ಕೂಡ ಎಲೆ ಯಾವುದೇ ಉಪಯೋಗಿಸಿದರೂ ನಿಮಗೆ ಫೈಬರ್ ಅದು. ಹಾಗೆ ಅದನ್ನು ಒಂದು 10 ಕೊಡಿ ಕೊಯ್ದುಕೊಳ್ತಾ ಇದ್ದೇನೆ. ಇದು ಹೇಗೂ ನಾವು ಕಡಿಬೇಕು, ಇದನ್ನು ತೆಗೆದು ಹೊಸ ಚಪ್ಪರ ಹಾಕಬೇಕು. ಆಟಿ ಕಳೆದು ಅದನ್ನು ಮಾಡಲಿಕ್ಕೆ ಉಂಟು. ಇದು ನೋಡಿ ಪುಳ್ಳಂಪುರ್ಚಿ ಅಂತೇಳಿ ಹೆಸರು ಇದಕ್ಕೆ. ಪುಳ್ಳಂಪುರ್ಚಿ ಅಂದರೆ ಇದು ಮಳೆಗಾಲದಲ್ಲಿ ಶೀತ ಕೆಮ್ಮು ಎಲ್ಲ ಬರ್ತದಲ್ಲ, ಆವಾಗ ಕಾಪವನ್ನು ಕರಗಿಸ್ಕೊಳ್ಳಿಕ್ಕೆ ಈ ಸೊಪ್ಪನ್ನು ಉಪಯೋಗಿಸ್ತಾರೆ. ಈ ಸೊಪ್ಪು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಳ್ಳಿಗಳಲ್ಲಿ ಗದ್ದೆ ಸೈಡಲ್ಲಿ, ತೋಟದ ಸೈಡಲ್ಲಿ ಇರ್ತದೆ ಇದು. ಈ ಗಿಡದ ಪರಿಚಯ ಉಂಟಾ ನಿಮಗೆ? ಇದು ನೈಕಾರ್ಂಬು ಅಂತ ಹೇಳ್ತೇವೆ ನಾವು. ಇದು ಕಣ್ಣು ನೋವು, ಮಡ್ರಸೈ ಎಲ್ಲ ಬರ್ತದಲ್ಲ, ಆವಾಗ ಇದನ್ನು ಬಿಸಿ ಮಾಡಿ ಇದರ ನೀರನ್ನು ಹಿಂಡಿ ನಾವು ಹಾಕ್ತೇವೆ ಕಣ್ಣಿಗೆ. ಹೊನ್ನೆ ಮರದ ಎಲೆಯನ್ನು ಕೂಡ ಹಾಕ್ತೇವೆ. ಹಾಗೆ ಇದನ್ನು ಕೂಡ ಉಪಯೋಗಿಸ್ತೇವೆ. ಇದು ನೋಡಿ, ಇದು ಕಮ್ಯುನಿಸ್ಟ್, ಇದರ ಸೊಪ್ಪನ್ನು ಹಾಕೋದಿಲ್ಲ ನಾನು. ಇದು ವೀಳ್ಯದೆಲೆ. ವೀಳ್ಯದೆಲೆ ಕೂಡ ಹಾಗೆ ಮಳೆಗಾಲದಲ್ಲಿ ಅಥವಾ ಆಟಿಯಲ್ಲಿ ಆಗುವಂಥ ಶೀತ ಕಫಕ್ಕೆ ಬೆಸ್ಟ್. ಹಾಗೆ ಈ ಥರ ತುಂಬ ಎಲೆಗಳನ್ನು ನೋಡಿ ಎಲ್ಲ ರಾಶಿ ಹಾಕಿ ಹೀಗೆ ಒಂದು 10-15, ಇದರಲ್ಲಿ ಈಗ ನಾನು ಆಲ್ಮೋಸ್ಟ್ ಒಂದು 27-28 ಇದರಲ್ಲಿ ಪೇರಳೆ ಕೊಡಿ ಕೂಡ ಹಾಕಿದ್ದೇನೆ. ಪೇರಳೆ ಕೊಡಿ ಕೊಯ್ಯುವಾಗ ತೋರಿಸಲಿಲ್ಲ ನಾನು, ವೀಡಿಯೋ ಮಳೆ ಬರ್ತಿತ್ತು, ಹಾಗಾಗಿ ಮೊಬೈಲ್ ಸಂಡೆ ಆಗ್ತದೆ ಅಂತ ವೀಡಿಯೋ ಮಾಡಲಿಲ್ಲ. ಇನ್ನೂ ತಿರುಗ್ತಾ ಹೋದರೆ ಇನ್ನಷ್ಟು ಎಲೆಗಳಿತ್ತು, ನನಗೆ ಪುರ್ಸೋತಿರಲಿಲ್ಲ, ಹಾಗಾಗಿ ಇಷ್ಟನ್ನೇ ಕೊಯ್ದು ಮಾಡ್ತಾ ಇದ್ದೇನೆ. ನೋಡಿ ಒಂದು ರೌಂಡು ತೋರಿಸ್ತಾ ಇದ್ದೇನೆ. ಪೇರಳೆ ಎಲೆ, ವೀಳ್ಯದೆಲೆ, ನೆಲನೆಲ್ಲಿ ಎಲೆ, ನಿತ್ಯಪುಷ್ಪದ ಎಲೆ, ಇದು ನೆಲ ಬಸಳೆ ಎಲೆ, ಇದು ಶಂಖಪುಷ್ಪದ ಎಲೆ, ಗರಿಕೆ, ಪಾರಿಜಾತ, ಕಾಡುಬಸಳೆ, ತುಳಸಿ, ಕಿಸ್ಕಾರ, ಗರ್ಗ, ವಿಟಮಿನ್ ಸೊಪ್ಪು, ಇಲಿಕಿವಿ, ಹಾಗೆ ನೈಕಾರ್ಂಬು, ನಂತರ ಬೇವಿನ ಎಲೆ, ತೊಂಡೆಕಾಯಿ ಚಿಗುರು, ಹೀಗೆ ಸಿಹಿ ಕುಂಬಳಕಾಯಿ ಇದ್ದರೆ ಅದನ್ನು ಕೂಡ ಹಾಕಿಕೊಳ್ಬೋದು. ಇದು ನೋಡಿ ಪುಳ್ಳಂಪುರ್ಚಿ ಅಂತ ಹೇಳ್ಕೊಂಡು, ಇದರ ಎಲೆಯನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಸೊಪ್ಪು. ಹಾಗೆಯೇ ಇದು ನುಗ್ಗೆ, ಇದು ಮಾದಿಫಲದ ಎಲೆ. ಮಾದಿಫಲ ಇಲ್ಲ ಅಂತಾದರೆ ಲಿಂಬೆ ಹುಳಿ ಎಲೆ ಇದ್ದರೂ ಹಾಕ್ಕೊಳ್ಬೋದು. ಇದು ಒಂದೆಲಗ ತಿಮರೆ, ಇದು ನೀರ್ಕಡ್ಡಿ, ಇದು ದಾಲ್ಚಿನ್ನಿ ಎಲೆ, ಅದರ ಜೊತೆಗೆ ದೊಡ್ಡ ಪತ್ರೆ ಎಲೆ. ದೊಡ್ಡ ಪತ್ರೆ ಎಲೆ ಕೂಡ ಶೀತಕ್ಕೆ ಬೆಸ್ಟ್. ಇದು ದಾಸವಾಳದ ಎಲೆ. ಯಾವುದೇ ದಾಸವಾಳದ ಎಲೆ ಕೂಡ ನೀವು ಹಾಕ್ಕೊಳ್ಬೋದು. ಹುಳಿ ರುಚಿಗೆ ಪುನರ್ಪುಳಿ ಅಥವಾ ಕೋಕಮ್ ಒಂದು 5-6 ಚಿಗುರಿದ್ರೆ ಸಾಕದು. ಇದು ಮಲ್ಲಿಗೆ. ನಿಮ್ಮ ಹತ್ರ ಯಾವುದಿದೆ ಆ ಎಲೆಗಳನ್ನು ಹಾಕ್ಕೊಳ್ಬೋದು ನೀವು. ಇದು ಗಾಂಧಾರಿ ಮೆಣಸು ಖಾರಕ್ಕೆ. ನೀವು ಕೂಡ ಒಂದು ಸತಿ ಈ ಥರ ಖಂಡಿತ ಇದನ್ನೆಲ್ಲ ಹಾಕ್ಕೊಂಡು, ಇದು ಎಲ್ಲ ಕಾಲದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಇದು ಆಟಿ ತಿಂಗಳಲ್ಲಿ ಮಾಡುವಂತಹದ್ದೇ ಕ್ರಮ ಇದು. ಹಾಗಾಗಿ ಆಟಿ ತಿಂಗಳಲ್ಲಿ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಚಟ್ನಿ ಮಾಡ್ಬೋದು, ತಂಬಳಿ ಕೂಡ ಮಾಡ್ಬೋದು. ಧನ್ಯವಾದಗಳು.